ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಇಲ್ಲಿ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಆಷಾಢ ಅಲ್ವಾ, ಸೊ ಚಾಮುಂಡಿ ಟೆಂಪಲಿಗೆ ಹೋಗೋಣ ಅಂತ ಹೇಳಿ. ಸೊ ಬ್ಯಾಂಗ್ಳೂರ್ನ ಇವತ್ತು ಬೆಳಗ್ಗೆ ಅರೌಂಡ್ 5:30 ಹಂಗೆ ಹೊರಟ್ವಿ ಬ್ಯಾಂಗ್ಳೂರಿಂದ. ಸೊ ಇವಾಗ ಅರೌಂಡ್ 8:30 ಮೈಸೂರು ಟೆಂಪಲ್ಗೆ ಹತ್ರ ರೀಚ್ ಆಗಿದ್ದೀವಿ. ಇನ್ನೇನೊಂದು ಸ್ವಲ್ಪ ದೂರ ಇದೆ, 6 ಕಿಲೋಮೀಟರ್ಸು. ಹೋಗಿ ದರ್ಶನ ಮಾಡಿಕೊಂಡು ಬರ್ತೀವಿ. ಹೆಂಗಾಗುತ್ತೆ ದರ್ಶನ, ರಶ್ ಎಷ್ಟಿರುತ್ತೆ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ, ನೀವು ಟೆಂಪಲ್ಗೆ ಒಂದ್ಸತಿ ಆಷಾಢ ಮಾಸದಲ್ಲಿ ವಿಸಿಟ್ ಮಾಡಿ. ಗಾಯ್ಸ್, ಇವಾಗ ಮೈಸೂರಿಗೆ ರೀಚ್ ಆದ್ವಿ. ಸೊ ಟೆಂಪಲ್ಗೆ ಹೋಗೋ ರೋಡಿಗೆ ಕನೆಕ್ಟ್ ಆಗ್ತಾ ಇದ್ದೀವಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಟೆಂಪಲಿಗೆ ರೀಚ್ ಆಗ್ತೀವಿ. ನೋಡಬೇಕು ರಶ್ ಎಷ್ಟಿರುತ್ತೆ ಏನು ಅಂತ. ಅದು ನಾವು ಹೋಗ್ತಾ ಇರೋದು ವೆಡ್ನೆಸ್ಡೇ, ಸೊ ಅಷ್ಟು ರಶ್ ಇರಲ್ಲ ಅಂತ ಅಂದ್ಕೊತಾ ಇದ್ದೀನಿ. ಸೊ ಟೆಂಪಲಿಗೆ ಬಂದು ರೀಚ್ ಆದ್ವಿ. ಬಟ್ ಅಲ್ಲಿ ನೋಡಿದ್ರೆ ಫುಲ್ ರಶ್ ಇತ್ತು. ಬಟ್ 2000 ರುಪೀಸ್ ಟಿಕೆಟ್ ಏನು ತೊಗೊಂಡ್ಲಿಲ್ಲ ನಾವು, 100 ರುಪೀಸ್ ಟಿಕೆಟೇ ತೊಗೊಂಡ್ವಿ. ಸೊ ಬಟ್ ಹೆವಿ ರಶ್ ಇದ್ದರು ಮಾತ್ರ. ಸೊ ಅರೌಂಡ್ 1.5 ಅವರ್ ತೊಗೋತು ಅನಿಸುತ್ತೆ ನಾವು ದರ್ಶನ ಎಲ್ಲ ಮಾಡ್ಕೊಂಬರೋ ಅಷ್ಟೊತ್ತಿಗೆ. ಸೊ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಗಗನಚುಕ್ಕಿ ಭರಚುಕ್ಕಿ ವಾಟರ್ಫಾಲ್ಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಮೈಸೂರಿಂದ ಅರೌಂಡ್ 65 to 70 ಕಿಲೋಮೀಟರ್ಸ್ ಆಗುತ್ತೆ. ಸೊ ಯಾವಾಗ ತಾನೇ ಮಳೆ ಬಂದು ಚೆನ್ನಾಗಿ ನಿಂತಿತ್ತು. ಸೊ ಇವಾಗ ನಾವು ಗಗನಚುಕ್ಕಿ ವಾಟರ್ಫಾಲ್ಸಿಗೆ ರೀಚ್ ಆಗಿದ್ದೀವಿ. ಸೊ ವೀಕ್ ಡೇಸ್ ಹೋಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿನೇ ಇದ್ದರು, ರಶ್ ಏನಿರಲಿಲ್ಲ. ನಾವು ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಪ್ಲ್ಯಾನ್ ಮಾಡಿದ್ವಿ, ಬಟ್ ಹೆವಿ ರಶ್ ಇರುತ್ತೆ ಅಂತ ಹೇಳಿ ವೀಕ್ ಡೇಸ್ಗೆ ಹೋಗೋಣ ಅಂತೇಳಿ ವೆಡ್ನೆಸ್ಡೇ ಹೋಗಿದ್ದೀವಿ. ಸೊ ಚೆನ್ನಾಗಿತ್ತು, ಜನನೂ ಕೂಡ ಕಮ್ಮಿ ಇದ್ದರು. ಆಮೇಲೆ ಮೇಲ್ಗಡೆಯಿಂದ ವ್ಯೂ ಪಾಯಿಂಟ್ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿತ್ತು. ಇನ್ನೂ ವ್ಯೂ ಪಾಯಿಂಟಿಗೆ ರೀಚೇ ಆಗಿರಲಿಲ್ಲ. ಸೊ ಆಗಲೇ ಮೇಲ್ಗಡೆಯಿಂದನೇ ವಾಟರ್ಫಾಲ್ಸ್ ಕಾಣ್ತಾ ಇತ್ತು. ಸೊ ಕೆಳಗಡೆ ಎಲ್ಲ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ ಹೊಸದಾಗಿ, ವ್ಯೂ ಪಾಯಿಂಟ್ ಹತ್ರ ಹೋಗಿ ಹತ್ರದಿಂದ ವಾಟರ್ಫಾಲ್ಸ್ನ ನೋಡೋದಕ್ಕೆ ಅಂತ. ಸೊ ಅದಕ್ಕೆ ಕೆಳಗಡೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಪರವಾಗಿಲ್ಲ, ಮಳೆ ಯಾವಾಗ ತಾನೇ ಬಂದು ನಿಂತಿದ್ದರಿಂದ ಫುಲ್ ವಾಟರ್ಫಾಲ್ಸು ಮಿಲ್ಕಿ ಥರ ಕಾಣಿಸ್ತಾ ಇತ್ತು. ಫುಲ್ ಸುತ್ತ ಗ್ರೀನರೀಸು, ಮಧ್ಯದಲ್ಲಿ ವಾಟರ್ಫಾಲು ಚೆನ್ನಾಗಿತ್ತು. ಆ್ಯಂಡ್ ಈವನ್ ಅಲ್ಲೇ ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಕೂಡ ಇರೋದಲ್ವಾ. ಸೊ ಅಲ್ಲಿ ಅದು ಕೂಡ ನೋಡ್ಕೊಂಬಂದ್ವಿ. ಬಟ್ ಒಳಗಡೆ ಎಲ್ಲ ಎಂಟ್ರಿ ಬಿಡಲ್ಲ, ಸೊ ಆಚೆಯಿಂದನೇ ನೋಡ್ಕೊಂಬಂದ್ವಿ. ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸು ಮತ್ತು ವಿಡಿಯೋ ಎಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ಹೊರಡೋಣ ಅಂತ ಫೋಟೋಸ್ ಎಲ್ಲ ತೊಗೊತಾ ಇದ್ದೀವಿ. ಸೊ ಪರವಾಗಿಲ್ಲ, ಜನನೂ ಅಷ್ಟಿರಲಿಲ್ಲ. ನಾವು ಹೋದಾಗ ಅರೌಂಡ್ ಮಧ್ಯಾಹ್ನ 1:30-2 ಗಂಟೆ ಆಗಿತ್ತು. ಸೊ ವ್ಯೂ ಮಾತ್ರ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನು ವಾಟರ್ಫಾಲ್ಸ್ನೆಲ್ಲ ನೋಡಿಕೊಂಡು. ಸೊ ಫುಲ್ಲು ಸುತ್ತ ಗ್ರೀನರಿ, ಆ ಗ್ರೀನರಿನೇ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಬಟ್ ಒಂದು ರಿಕ್ವೆಸ್ಟ್ ಗೈಸ್, ನಾನಲ್ಲಿ ನೋಡಿದ್ದು ಫುಲ್ ಪ್ಲಾಸ್ಟಿಕ್ ಹಾಕಿದ್ದಾರೆ, ಫುಲ್ ಕಸ ಎಲ್ಲ ಎಸ್ದಿದ್ದಾರೆ ಪ್ಲಾಸ್ಟಿಕ್ಕು. ಸೊ ಎಲ್ಲಾದರೂ ಟೂರಿಸ್ಟ್ ಪ್ಲೇಸಿಗೆ ಹೋಗಬೇಕು ಅಂದರೆ ಪ್ಲಾಸ್ಟಿಕ್ ಎಲ್ಲ ಡಿಸ್ಪೋಸ್ ಮಾಡೋಕ್ಕೆ ಡಸ್ಟ್ಬಿನ್ಸ್ ಎಲ್ಲ ಇಕ್ಕಿದ್ದಾರೆ. ಸೊ ಡಸ್ಟ್ಬಿನಲ್ಲಿ ಹಾಕಿ ಎಲ್ಲಂದ್ರಲ್ಲಿ ಬಿಸಾಕಬೇಡಿ. ಸೊ ಎನ್ವಿರಾನ್ಮೆಂಟ್ನ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಇವಾಗ ಭರಚುಕ್ಕಿ ವಾಟರ್ಫಾಲ್ಸಿಗೆ ಬಂದ್ವಿ. ಅಲ್ಲಿಂದ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ ಅನಿಸುತ್ತೆ, ಮೇ ಬಿ ಆಲ್ಮೋಸ್ಟ್ ಒಂದು 15 ಕಿಲೋಮೀಟರ್ಸು ಇಲ್ಲ, ಇನ್ನು ಹತ್ರನೇ. ಸೊ ಗಗನಚುಕ್ಕಿ ವಾಟರ್ಫಾಲ್ಸ್ ಮುಗಿಸ್ಕೊಂಡು ಭರಚುಕ್ಕಿ ವಾಟರ್ಫಾಲ್ಸ್ಗೆ ಅರೌಂಡ್ 1/2 ಅವರ್ ಒಳಗೆಲ್ಲ ಬಂದು ರೀಚ್ ಆದ್ವಿ. ಸೊ ಬಟ್ ಭರಚುಕ್ಕಿ ವಾಟರ್ಫಾಲ್ಸಲ್ಲಿ ಸ್ವಲ್ಪ ಜನ ಇದ್ದರು. ಸೊ ಗಗನಚುಕ್ಕಿಯಲ್ಲಿ ಅಷ್ಟಿರಲಿಲ್ಲ, ಭರಚುಕ್ಕಿ ವಾಟರ್ಫಾಲ್ಸಲ್ಲಿ ಅಲ್ಲಿದ್ದರು. ಆಮೇಲೆ ಭರಚುಕ್ಕಿ ವಾಟರ್ಫಾಲ್ಸ್ಗೆ ಎಂಟ್ರಿ ಟಿಕೆಟ್ ಬಂದು ನಿಮಗೆ ಪರ್ ಪರ್ಸನ್ 10 ರುಪೀಸ್ ತೊಗೋತಾರೆ. ಸೊ ಚೆನ್ನಾಗಿತ್ತು. ಬಟ್ ಇಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದರು, ಗಿಜಿ ಅಂತಿತ್ತು, ಈವನ್ ವೀಕ್ ಡೇಸ್ ಆಗಿರೋದ್ರಿಂದ. ಆ್ಯಂಡ್ ಈವ್ನಿಂಗ್ ಇಲ್ಲಿ 6 o'clockಗೇನೋ ಟೈಮಿಂಗ್ಸು ಲಾಸ್ಟ್ ಆಗುತ್ತೆ. 6 o'clock ಒಳಗಡೆ ವಾಟರ್ಫಾಲ್ಸ್ನ ವಿಸಿಟ್ ಮಾಡ್ಕೊಂಡು ಬರಬೇಕು. ಸೊ ಈವನ್ ಇಲ್ಲೂ ಕೂಡ ಮಳೆ ಬಂದು ನಿಂತಿದ್ದರಿಂದ ವ್ಯೂ ಮಾತ್ರ ಚೆನ್ನಾಗಿತ್ತು, ಇಷ್ಟ ಆಯಿತು. ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ.